ನಮ್ಮೆಲ್ಲರನ್ನ ಕುರಿತು ಸಾಮಾನ್ಯ ಮನುಷ್ಯನ ನಿಂದ ಎಷ್ಟೋ ಪಾಪವನ್ನು ತಂದು ಕೊಡ್ತದ. ಅದರಲ್ಲಿ ಮಹಾತ್ಮನ ನಿಂದ ಅದು ಕುಲವನ್ನೇ ನಾಶ ಮಾಡ್ತದ ಅಂತ ತಿಳ್ಕೊಂಡು ಯಾವತ್ತೂ ಕೂಡ ಮರೆತನು ಮಹಾತ್ಮರ, ಸಂತರ, ಸಾಧುಗಳ ನಿಂದೆಯನ್ನು ಮಾಡಲಿಕ್ಕೆ ಹೋಗಬೇಡ. ಮಹಾತ್ಮನನ್ನು ನಿಂದಿಸಿರ್ತಕ್ಕಂಥ ಮನುಷ್ಯ ತನ್ನ ಇಡೀ ವಂಶವನ್ನೇ ಹಾಳು ಮಾಡಿಕೊಂಡಿರ್ತಕ್ಕಂಥ ಇತಿಹಾಸಗಳನ್ನು ನಾವು ಕೇಳುತ್ತೀವಿ. ಕೃಷ್ಣ ಪರಮಾತ್ಮನಿಗೆ 16,000 ಹೆಂಡ್ರು, 24,000 ಮಕ್ಕಳು ಅಂತ ಕೇಳ್ತೀವಿ ನಾವು. ಅವರೆಲ್ಲರ ನಾಶ ಎದರಿಂದ ಆಯಿತು ಅಂತ ಕೇಳಿದ್ರೆ ಒಬ್ಬ ಮಹಾತ್ಮನ ನಿಂದ ಮಾಡಿದ್ದಕ್ಕೆ. ಒಂದು ಸಲ ಏನಾಗಿತ್ತು ಅಂದರೆ ಯಮುನಾ ನದಿ ದಂಡಿಗೆ ದುರ್ವಾಸ ಮಹರ್ಷಿಗಳು ಬಂದು ಕುಂತ್ಕೊಂಡಿದ್ರಂತ. ದುರ್ವಾಸ ಅಂದ್ರೆ ರುದ್ರನ ಅಂಶ, ಶಿವನ ಅಂಶ. ಅವನು ಅತಿ ಕ್ರೋಧಿಯಾಗಿರ್ತಕ್ಕಂಥ ಋಷಿ, ಬಹಳ ಸಿಟ್ಟಿನ ಮನುಷ್ಯ. ತಪಸ್ಸನ್ನ ಮಾಡ್ತಾ ಯಮುನಾ ನದಿ ದಂಡಿಗೆ ಕುಂತಿದ್ದ. ಕೃಷ್ಣನ ಮಕ್ಕಳಿಗೆ ಗೊತ್ತಾಯ್ತಂತ ಯಾರೋ ಒಬ್ಬ ಮಹಾತ್ಮ ಕುಂತಾನ ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರು. ನಾವು ಕೃಷ್ಣನ ಮಕ್ಕಳು ಅಂತಕ್ಕಂಥ ಮದದಲ್ಲಿ ಮೆರಿತಕ್ಕಂಥವರು. ಅವರಂದ್ರು ಮಹಾತ್ಮರ ಹತ್ರ ಹೋಗಿ ದರ್ಶನ ಮಾಡಿಕೊಂಡು ಬರೋನು ಅಂತ ವಿಚಾರ ಮಾಡಿ ಹೊಂಟಿದ್ರು. ಹೋಗುವಾಗ ಕೆಲವೊಬ್ಬರ ಮನಸ್ಸಿನೊಳಗೆ ಕೆಟ್ಟ ವಿಚಾರ ಬಂತು. ಮಹಾತ್ಮರು ಜ್ಞಾನಿಗಳಂತ, ತ್ರಿಕಾಲ ಜ್ಞಾನಿಗಳದರಂತ, ಅವರಿಗೆಲ್ಲ ಗೊತ್ತಾಗ್ತದಂತ, ಅವ್ರನ್ನ ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಜಾಂಬುವಂತಿಯ ಮಗನಾಗಿರ್ತಕ್ಕಂಥ ಸಾಂಬನನ್ನು ಕರೆದು ಆ ಸಾಂಬನಿಗೆ ಒಂದು ಒಟ್ಟಿಗೆ ಆರಿ ಕಟ್ಟಿದ್ರಂತ. ಒಟ್ಟಿಗೆ ಆರಿ ಕಟ್ಟಿ ಸೀರೆ ಉಡಿಸಿದ್ರು. ಸೀರೆ ಉಡಿಸಿ ಮಹಾತ್ಮರ ಹತ್ರ ಕರ್ಕೊಂಡು ಹೋದ್ರಂತ. ಕರ್ಕೊಂಡೋಗಿ ಎಲ್ಲರೂ ನಮಸ್ಕಾರ ಮಾಡ್ತಿದ್ರು. ದುರ್ವಾಸ ಮಹರ್ಷಿಗಳು ಕಣ್ಣು ತೆಗೆದು ನೋಡಿದ್ರು. ಎಲ್ಲರೂ ಕೃಷ್ಣನ ಮಕ್ಕಳೇ. ನಮಸ್ಕಾರ ಮಾಡಿ ನಿಂತುಕೊಂಡು ಆ ಸಾಂಬನಿಗೆ ಮುಂದಕ್ಕೆ ಕಳಿಸಿದ್ರು. ನಮಸ್ಕಾರ ಮಾಡಿದವ, ಯಪ್ಪ ನಮ್ಮ ತಂಗಿ ತುಂಬ ಗರ್ಭಿಣಿ ಅದಳ, ಆಕೆಗೆ ಏನು ಹುಟ್ಟುತ್ತದ ಹೇಳ್ರಿ ಅಂದ್ರಂತ. ಅವಾಗ ಅವ್ರಂದ್ರು, ಗೊತ್ತಿತ್ತಿದು ಹುಡುಗದ, ನಾನು ಪರೀಕ್ಷೆನೇ ಮಾಡ್ಬೇಕಂತ ಮಾಡಾಕತ್ತವಿವು ಅಂತ ತಿಳ್ಕೊಂಡು ಕರುಣಾ ಮಹಾತ್ಮನಿಗೆ, ನೋಡಪ್ಪ ಅದು ಏನ್ಯಾಕಿರಲಿ, ಇರಲಿ ಬಿಡು, ಅದು ಮಹತ್ವ ಕೇಳಬೇಡ್ರಿ ನನಗ ಅಂತ ಹೇಳಿದ. ಇಲ್ಲ ಇಲ್ಲ, ನೀವು ಜ್ಞಾನಿಗಳಂತ, ನೀವು ಅಂದಂಗ ಆಗ್ತದಂತ, ಅದಕ್ಕೆ ನಮ್ಮ ತಂಗಿಗೆ ಹೆಣ್ಣು ಹುಟ್ಟುತ್ತದೋ ಗಂಡು ಹುಟ್ಟುತ್ತದೋ ಅಂತ ಕೇಳಿದ್ರಂತ. ಮೊದಲೇ ಸಿಟ್ಟಿನ ಮನುಷ್ಯ, ಸಿಟ್ಟು ಬಂತ ಅವನಿಗೆ. ಸಿಟ್ಟು ಬಂದಂತ, ನೋಡು ನಿಮ್ಮ ತಂಗಿ ಹಾರಿನೇ ಅಡಿತಾಳ, ಅದರಿಂದ ನಿಮ್ಮ ಯಾದವ ಕುಲ ನಾಶ ಆಗ್ತದೆ ಹೋಗ್ರಿ ಅಂತ ಶಾಪ ಕೊಟ್ಬಿಟ್ಟ. ಪಶ್ಚಾತ್ತಾಪ ಆಯ್ತು. ಆಮೇಲೆ ನಾವೆಂಥ ತಪ್ಪು ಮಾಡಿದ್ವಲ್ಲ, ಮಹಾತ್ಮರನ್ನ ಪರೀಕ್ಷೆ ಮಾಡಕ್ ಹೋದ್ವಿ, ಅವ್ರ ನಿಂದ ಮಾಡಾಕತ್ತಿದ್ವಿ, ಇವರೇನು ಜ್ಞಾನಿಗಳು ಹೌದು ಅಲ್ಲೋ ಅಂತ ಮಾಡಕ್ ಹೋದ್ವಿ. ಆದ್ರೆ ನಿಜನೇ ಅದಲ್ಲ, ನಾವು ಕಟ್ಟಿದ್ದು ಆರಿನೇ ಅದ, ಅದೇ ಹುಟ್ಟುತ್ತದ, ಅದರಿಂದ ಯಾದವ ಕುಲ ನಾಶ ಅಂದರೆ ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಇದರಿಂದ ನಾವು ಸಾಯಬಾರ್ದು ಅಂತ ಯಮುನಾ ನದಿ ದಂಡಿಗೆ ಹೋಗಿ ಏನು ಮಾಡಿದ್ವಂತ, ಆ ಆರಿಯನ್ನು ತಿಕ್ಕಿ 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 ಅದ್ರ ಜಂಗ್ ಏನು ಬರ್ತದ ಎಲ್ಲ ಯಮುನಾ ನದಿಯಾಗ ಬಿಟ್ಟುವಂತ್ರಿ. ಯಮುನಾ ನದಿ ಒಳಗೆ ಬಿಟ್ಟರು. ನೀರಿನ ಕೂಡ ಹರ್ಕೊಂಡು ಹೋಗ್ತಿತ್ತಂತ. ಆ ನೀರನ್ನು ತಂದು ಕುಡಿದು ಎಲ್ಲವೂ ಸತ್ತೋದು. ಮಹಾತ್ಮನ ಮಾತು ಸುಳ್ಳಾಗಂಗಿಲ್ಲ. ಎಲ್ಲರೂ ಯಾದವ ವಂಶದವರು ಸತ್ರು, ಕೃಷ್ಣ ಪರಮಾತ್ಮ ಒಬ್ಬನೇ ಉಳಿದಿದ್ದ. ಗೊತ್ತಾಯ್ತು ಅವನಿಗೆ. ಯಾಕಂತ ಕೇಳಿದ್ರ, ಗಾಂಧಾರಿ ಪರಮಾತ್ಮನಿಗೆ ಶಾಪ ಕೊಟ್ಟಿದ್ಲು. ಯಾವಾಗ 101 ಮಂದಿ ಮಕ್ಕಳನ್ನ ಕಳ್ಕೊಂಡು ದುಃಖ ತಪ್ತಳಾಗಿರ್ತಕ್ಕಂಥ ಗಾಂಧಾರಿಯನ್ನ ಮಾತಾಡಿಸ್ಬೇಕಂತ ಕೃಷ್ಣ ಪರಮಾತ್ಮ ಬಂದ. ಅವಾಗ ಕೆಂತಳ, ಅಲ್ಲ ಕೃಷ್ಣ, ಮಕ್ಕಳನ್ನ ಕಳ್ಕೊಂಡಿರ್ತಕ್ಕಂಥ ನೋವು ಏನದ ಅಂತ ನಿನಗೇನು ಗೊತ್ತಾಗ್ತದಪ್ಪ? ನೀ ತಾಯಿ ಇದ್ದಿ ಅಂದ್ರೆ ಅದ್ರ ಕಷ್ಟ ಏನಂತ ಗೊತ್ತಾಗ್ತದ? ನೀ ತಾಯಿ ಅಲ್ಲಲ್ಲ, ಹೋಗಿ ದೇವಕಿನ್ನ ಕೇಳು, ಮಕ್ಕಳು ಕಳ್ಕೊಂಡು ನೋವು ಎಷ್ಟದ ಅಂತ ಆಕೆಗೆ ಗೊತ್ತದ. ಯಾಕ, ನೀನು ಬಿಟ್ಟು ಎಷ್ಟೋ ವರ್ಷ ಇದ್ಲಲ್ಲ, ಆ ನೋವು ಏನಂತ ಆಕೆಗೆ ಗೊತ್ತಾಗ್ತದ, ನಿನಗೇನು ಗೊತ್ತಾಗ್ತದ? ಯಾವಾಗ
ಯುದ್ಧವನ್ನ ನಿಲ್ಲಿಸಬೇಕಂತ ಸಂಕಲ್ಪ ನೀ ಮಾಡಿದ್ದೆ ಅಂದ್ರೆ ಈ ಯುದ್ಧನೇ ನಡೀತಿರ್ಲಿಲ್ಲ, ನನ್ನ ಮಕ್ಕಳೇ ಸಾಯ್ತಿರ್ಲಿಲ್ಲ. ನೀ ಬೇಕಂತ ಈ ಯುದ್ಧವನ್ನ ಮಾಡಿಸಿದೆ ಅಂದ ಬಳಿಕ ನನ್ನ ಮಕ್ಕಳು ಹೆಂಗ ಅಣ್ಣ ತಮ್ಮಂದಿರು ಒಡೆದಾಡಿ ಸತ್ತು ಹೋದ್ರು, ಹಂಗ ನಿನ್ನ ಮಕ್ಕಳು ಕೂಡ ಒಡೆದಾಡಿ ಸಾಯಲಿ ಅಂತ ಶಾಪ ಕೊಟ್ಟಿದ್ಲು. ಅದೇ ರೀತಿ ನಡೀತು ಅಲ್ಲಿನೂ ಕೂಡ. ಒಂದಕ್ಕೊಂದು ಜಗಳ ಆಡಿ ಆ ಕುಡಿದಿರ್ತಕ್ಕಂಥ ಮತ್ತಿನೊಳಗ ಎಲ್ಲ ಯಾದವ ವಂಶ ನಾಶ ಆಗಿ ಹೋಯ್ತು. ಕೃಷ್ಣ ಪರಮಾತ್ಮ ಒಬ್ಬನೇ ಉಳಿದಿದ್ದ. ಅವಾಗ ಗಿಡದ ಮೇಲೆ ಕುಂತ್ಕೊಂಡಿದ್ದ ಪರಮಾತ್ಮ ವಿಚಾರ ಮಾಡ್ತಾ, ಇನ್ನು ನಂದೇನಾಯ್ತು, ನಾನು ಇನ್ನು ಹೋಗ್ಬೇಕಲ್ಲ, ಭೂಲೋಕವನ್ನು ತ್ಯಾಗ ಮಾಡಬೇಕಂತ ವಿಚಾರ ಮಾಡ್ತಿದ್ದ. ಒಬ್ಬ ಬೇಡರ ಮನುಷ್ಯ ಏನು ಮಾಡಿದ ಅಂದ್ರೆ, ಕೃಷ್ಣ ಪರಮಾತ್ಮ ಅಂತ ಗೊತ್ತಾಗ್ಲಿಲ್ಲ, ದೂರಿಂದ ನೋಡ್ತಿದ್ದ, ಭೇಟಿ ಆಡಬೇಕು ಪಕ್ಷಿಗಳನ್ನಂತ ಬಂದಿದ್ದ. ಪರಮಾತ್ಮನ ಪಾದದೊಳಗ ಪದ್ಮ ಇತ್ತಂತ. ಪದ್ಮ ಅಂದ್ರೆ ಪಕ್ಷಿ ಇದ್ದಂಗೆ ಆಕಾರ ಇರ್ತದ. ಒಂದು ಕಾಲ ಮೇಲೆ ಒಂದು ಹಾಕಿ ಕುಂತಿದ್ದ, ರೆಕ್ಕೆ ಕಂಡಂಗ ಕಾಣಕತ್ತಿದ್ವು ಎರಡು ಕಾಲುಗಳವನು. ನಡುವ ಪದ್ಮ ಇತ್ತು, ಪಕ್ಷಿನೇ ಇರಬೇಕು ಅಂತ ತಿಳ್ಕೊಂಡು ಬೇಡರ ಮನುಷ್ಯ ಬಾಣವನ್ನ ಬಿಟ್ಟ. ಯಾವಾಗ ಪರಮಾತ್ಮನ ಅಂಗಾಲಿಗೆ ಆ ಬಾಣ ತಟ್ಟಿತು, ಹಾ ಅಂತ ಕೆಳಗಿಳಿದ. ಓಡೋಡಿ ಬಂದು ನೋಡಿದ ಬೇಡರ ಮನುಷ್ಯ. ಅವಾಗ ಅವನಿಗೆ ಅಂದಂತ, ಯಪ್ಪ ನೀವಂತ ಗೊತ್ತಾಗ್ಲಿಲ್ಲ, ನನ್ನ ತಪ್ಪಾಯ್ತು, ಅಪರಾಧ ಆಯ್ತು, ನನ್ನ ಕ್ಷಮ ಮಾಡ್ರಿ ಅಂತ ಬೇಡ್ಕೋತಿದ್ದ. ಇಲ್ಲಪ್ಪ, ನಾನು ಸಾಯ್ಲೇಬೇಕು. ಯಾಕಂತ ಕೇಳಿದ್ರ, ನಾನು ಹಿಂದಿನ ಜನ್ಮದೊಳಗೆ ನಿನ್ನ ಕೊಂದೀನಿ, ಅದಕ್ಕೆ ಈ ಜನ್ಮದೊಳಗೆ ನನ್ನ ಸಾವಿಗೆ ನೀನು ಕಾರಣ ಆಗಿದಿ ಅಂತ ಹೇಳಿದ್ರಂತ. ಇಲ್ಲ ಇಲ್ಲ, ನೀ ಪರಮಾತ್ಮ ಇದ್ದಿ, ನನ್ನ ಹೆಂಗ ಕೊಲ್ಲತಿ ನೀನು ಅಂತ ತಿಳ್ಕೊಂಡು ಅವ ವಿಚಾರ ಮಾಡಿದಿಲ್ಲ. ಇಂದ ರಾಮಾವತಾರದೊಳಗ ವಾಲಿ ಅಂತಕ್ಕಂಥ ಸುಗ್ರೀವನ ಅಣ್ಣನಾಗಿದ್ದಿ ನೀನು. ಯಾವಾಗ ಸುಗ್ರೀವನ ಹೆಂಡತಿಯನ್ನ ನಿನ್ನ ಹೆಂಡತಿಯನ್ನಾಗಿ ಮಾಡ್ಕೋಬೇಕಂತ ತಿಳ್ಕೊಂಡು ಸುಗ್ರೀವನನ್ನ ಹೊರಗಾಕಿದ್ದಿ. ನಾನು ಸೀತೆಯನ್ನು ಹುಡುಕ್ಲಿಕ್ಕೆ ಅಲ್ಲಿಗೆ ಬಂದು ಸಹಾಯ ಬೇಡಿದಾಗ ನನ್ನ ರಾಜ್ಯವನ್ನ ನನ್ನ ಹೆಂಡತಿಯನ್ನ ನನಗಿಸ್ತು ಕೊಟ್ಟಿ ಅಂದ್ರ ನಿನ್ನ ಹೆಂಡತಿಯನ್ನ ಹುಡುಕ್ಲಿಕ್ಕೆ ಸಹಾಯ ಮಾಡ್ತೀವಿ ಅಂತ ಸುಗ್ರೀವ ಹೇಳಿದ್ದ. ಅವಾಗ ನಾ ಏನು ಮಾಡಿದೆ ಅಂದ್ರ, ನೀನು ಬಹಳ ಬಲಿಷ್ಠ ಇದ್ದಿ ಅಂತ ತಿಳ್ಕೊಂಡು ಅವತ್ತು ಮರಿಗೆ ನಿಂತು ನಾ ನಿನಗೆ ಬಾಣ ಬಿಟ್ಟೆ, ಅದಕ್ಕೆ ನೀನು ಕೂಡ ಇವತ್ತು ಮರಿಗೆ ನಿಂತು ಬಾಣ ಬಿಟ್ಟಿದಿ. ಮಾಡಿದ ಕರ್ಮವನ್ನ ಯಾರಿದ್ರೂ ಕೂಡ ಈ ಭೂಲೋಕದೊಳಗೆ ಅನುಭವಿಸಿನೇ ತೀರಬೇಕಾಗ್ತದ. ಅದಕ್ಕೆ ನೀ ಏನು ಪಶ್ಚಾತ್ತಾಪ ಪಡಬೇಡಪ್ಪ, ನಂದು ಕೂಡ ಭೂಲೋಕದ ಋಣ ಮುಗೀತು ಅಂತ ತಿಳ್ಕೊಂಡು ನೀನು ಸ್ವರ್ಗಕ್ಕೆ ಹೋಗು ಅಂತ ಆ ಬೇಡರಾಗಿರ್ತಕ್ಕಂಥ ಮನುಷ್ಯನಿಗೆ ಆಶೀರ್ವಾದ ಮಾಡಿ ಪರಮಾತ್ಮ ಕಣ್ಣು ಬಿಟ್ಟು ಮುಚ್ಚಿದ. ಅದು ಯಾವ ಬಾಣದಿಂದ ಹೊಡೆದಿದ್ದ ಅಂತ ಕೇಳಿದ್ರ, ಯಾದವರು ಎಲ್ಲ ತೆಯ್ದು 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 ಎಲ್ಲ ಸಾಪು ಮಾಡಿ ಕೊನೆಗೊಂದು ಮಳೆಯಷ್ಟೇ ಉಳಿದಿತ್ತಂತ. ಆ ಮಳೆಯಷ್ಟೇ ಉಳಿದದು ಇದೇನು ಜೀವ ತಗೋತದ ಬಿಡು ಅಂತ ಅಲ್ಲೇ ಒಗೆದಿದ್ರು. ಆ ಬೇಟೆಗಾರ ಮನುಷ್ಯ ಅದೇ ಮಳೆ ಇರ್ತಕ್ಕಂಥ ಚೂಪಾಗಿರ್ತಕ್ಕಂಥದ್ದನ್ನು ತಗೊಂಡು ಆ ಬಾಣ ಅದರಿಂದ ಬಿಟ್ಟು ಕೃಷ್ಣ ಪರಮಾತ್ಮನನ್ನು ಕೊಂದ ಅಂತ ಇತಿಹಾಸ ಬರ್ತದೆ. ಹೇಳೋ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಒಬ್ಬ ಮಹಾತ್ಮನ ನಿಂದ ಮಾಡಿದ್ದಕ್ಕಾಗಿ ಸಮಸ್ತ ಯಾದವ ಕುಲನೂ ಕೂಡ ಏನಾಗಿಬಿಡ್ತು, ಸರ್ವನಾಶ ಆಯಿತು ಅಂತ ಇತಿಹಾಸ ಬರ್ತದ. ಅದಕ್ಕನೇ ಶಾಸ್ತ್ರಗಳು ಯಾರನ್ನೂ ಕೂಡ, ಅದರೊಳಗೆ ವಿಶೇಷವಾಗಿ ಮಹಾತ್ಮರನ್ನ ಮರೆತುನು ನಿಂದ ಮಾಡಬೇಡ ಅಂತ ಹೇಳ್ತಾರೆ. ನಿನಗೆ ಅವ್ರ ಹತ್ರ ಬರ್ಬೇಕನಿಸ್ತು, ನಿನಗೆ ಪ್ರೀತಿ ಇತ್ತು ಅವ್ರ ಮ್ಯಾಗ ಅಂದ್ರ ಬಾ, ಕುಂದ್ರು, ಎರಡು ಒಳ್ಳೆ ಮಾತು ಹೇಳ್ತಿದ್ರ ಕೇಳು, ನಿನ್ನದೇನಾದ್ರೂ ಹೇಳ್ಕೊಳ್ಳೋದಿತ್ತಂದ್ರೆ ಹೇಳ್ಕೊ. ಆದ್ರೆ ನಿನಗೆ ಅವ್ರು ನೋಡಿದ್ರೆ ಆಗಿ ಬರ್ತಿರ್ಲಿಲ್ಲ ಅಂದ್ರೆ ಅವ್ರ ಸಮೀಪೆ ಬರಬೇಡ ಅಂತ ಹೇಳ್ತಾರೆ ಮಹಾತ್ಮ. ಯಾಕ ಸಮೀಪ ಬಂದೆ ಅಂದ್ರ ನಿಂದ ಮಾಡ್ತಿದಿ, ಏನಾರ ಅಲ್ಲದ ಎರಡು ಮಾತಾಡಿದೆ ಅಂದ್ರ ಆ ಪಾಪದ ಫಲ ನೀವು ಒಬ್ಬನೇ ಅನುಭವಿಸಂಗಿಲ್ಲ, ಇಡೀ ನಿನ್ನ ಕುಲ ಎಲ್ಲ ಕೂಡ ಅನುಭವಿಸ್ಬೇಕಾಗ್ತದಪ್ಪ. ಅದಕ್ಕೆ ಬಸವಣ್ಣ ಹರಿವ ಹಾವನು ಕೊಂಡು ಕೆನ್ನೆಯ ತುರಿಸಿಕೊಂಬಂತೆ ಹೇಳ್ತಾನ. ಹೆಂಗದ ಮಹಾತ್ಮರ ನಿಂದ ಮಾಡೋದು ಗತಿ ಅಂದ್ರ, ಹರಿದಾಡ್ತಾ ನಡೆದಿತ್ತಂತ ನಾಗರಹಾವು ಪಟ್ನ ಅದನ್ನು ತಗೊಂಡಂತ ಅವನ ಕಪಾಳ ತುರ್ಸಕತ್ತದಂತ ತಿಳ್ಕೊಂಡು ಹಾವಿನ ಎಡಿ ಹಿಡ್ಕೊಂಡು ತುರ್ಸ್ಕೊಳಕತ್ತಿದ್ನಂತ. ಸುಮ್ ಕುಂದಿರ್ತದೇನು ಹಾವು? ಏನು ಮಾಡ್ತದ್ರಿ? ಕಚ್ಚುತ್ತದೆ. ಏನಾಗ್ತದ? ಜೀವನೇ ಹೋಗ್ತದ ಅಂತಾರ ಅವರು. ನಿನ್ನ ಪರಿಸ್ಥಿತಿ ಹಿಂಗದ ನೋಡ, ಮಹಾತ್ಮನ ನಿಂದ ಮಾಡಿದ್ರಂತನ ಬಸವಣ್ಣ. ಹರಿವ ಹಾವನು ಕೊಂಡು ಕೆನ್ನೆಯ ತುರಿಸಿಕೊಂಬಂತೆ, ಹುಲಿಯ ಮೀಸೆಯ ಕೊಂಡು ಒಲೆದುಯ್ಯಾಲೆಯಾಡುವಂತೆ.
ನನಗೆ ಜೋಕಾಲಿ ಆಡ್ಬೇಕು ಅನಸಕತ್ತದಂತ ತಿಳ್ಕೊಂಡು ಹಗ್ಗ ಇಲ್ಲ ಅಂತ ಏನು ಮಾಡಿದಂತವ ಹುಲಿ ಮೀಸಿ ಹಿಡ್ಕೊಂಡು ನಾ ಜೋಕಾಲಿ ಆಡ್ತಂತ ಹೋದಂತ. ಎಲ್ಲಿಗೆ ಹೊಕ್ಕನ್ರಿ? ಸೀದಾ ಹುಲಿ ಬಾಯಿಗೆ ಹೊಕ್ಕನ್. ಹೌದಿಲ್ರಿ? ಉರಿವ ಕೊಳ್ಳೆಯ ಕೊಂಡು ಸಿಕ್ಕ ಮಂಡೆಯ ಸಿಕ್ಕ ಬಿಡಿಸಿಕೊಂಬಂತೆ. ಒಲೆಗೆ ನಿಗಿ ನಿಗಿ ಕೆಂಡ ತಗೊಂಡ್ಲಂತ ಹೆಣ್ಮಗಳು. ತಲೆ ಸ್ನಾನ ಮಾಡೀನಿ, ಎಲ್ಲ ಸಿಕ್ಕಾಗ್ಯಾವ ಕೂದಲೆಲ್ಲ. ಅವನು ಬಿಡಿಸ್ಕೋಬೇಕಾದ್ರ ಏನು ಮಾಡಲಿ ಅಂತ ಬೆಂಕಿ ಕೊಳ್ಳಿ ತಗೊಂಡು ತಲೆ ಇಕ್ಕೊಳಕತ್ತಿದ್ಲಂತ. ಏನಾಗ್ತದ್ರಿ? ಎಲ್ಲ ಸುಟ್ಕೊಂಡು ಹೋಗಿಬಿಡ್ತಾವ. ಹೌದಂತಾರೆ ಇಲ್ಲಂತಾರೆ? ಅದಕ್ಕಂತಾರೆ 3 ಉದಾಹರಣೆಗಳನ್ನು ಕೊಟ್ಟಾರ. ಹೆಂಗ ತೆಲಿದು ಬಾಚ್ಕೋಬೇಕಂತ ತಿಳ್ಕೊಂಡು ಉರಿ ಕೊಳ್ಳಿ ತಗೊಂಡು ಬಾಚ್ಕೊಂಡ್ಲು, ಅರಿವ ಹಾವು ತಗೊಂಡು ಕೆನ್ನಿ ತುರಿಸ್ಕೊಂಡು, ಆ ಹುಲಿ ಮೀಸಿ ಹಿಡ್ಕೊಂಡು ಜೋಕಾಲಿ ಆಡಿದವ್ರು ಉಳಿತಾರೇನ್ರಿ ಭೂಮಿ ಮ್ಯಾಗ? ಸಾಧ್ಯನೇ ಇಲ್ಲ. ಹಂಗ ಕೂಡಲ ಸಂಗನ ಶರಣರೊಡನೆ ಮರೆದೊಮ್ಮೆ ಸರಸವಾಡಿದೊಡೆ. ನೋಡ್ರಿ ಬಸವಣ್ಣ ಏನಂತಾನ? ಮಹಾತ್ಮ ಒಬ್ಬ ಪುಣ್ಯಾತ್ಮ ಅದಾನ, ಭಗವಂತನಿಗಾಗಿ ತನ್ನ ಸಮಸ್ತ ಆಯುಷ್ಯವನ್ನೇ ಮೀಸಲಾಗಿಟ್ಟಾನ. ಅಂತ ಪುಣ್ಯಾತ್ಮನನ್ನ ನೋಡಿ ನೀ ಮರುತು, ಅರುತಲ್ಲ ತಿಳಿದಲ್ಲ, ಮರುತು ನೀ ಏನಾದರೂ ನಿಂದ ಮಾಡಿದೆ ಅಂದ್ರ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಅಂತ ಹೇಳಿದ್ರು. ಅವ್ರು ಸುಣ್ಣದ ಕಲ್ಲು ಉಡ್ಯಾಕ ಕಟ್ಕೊಂಡು ಹೋಗಿ ನಿಗಿ ನಿಗಿ ನೀರಾಗ ಹೋಗಿ ಜಿಗದಂದ್ರ ಏನಾಗ್ತದ್ರಿ? ಸುಟ್ಟುಕೊಂಡು ಸತ್ತು ಹೋಗ್ತದ ಮನುಷ್ಯ. ಹಂಗ ಮಹಾತ್ಮನ ನಿಂದ ಮಾಡಿದಿ, ಮರೆತು ಮಾಡಿದೆ ಅಂದ್ರೂ ನಿನ್ನ ವಂಶ ನಿರ್ವಂಶ ಆಗಿ ಹೋಗಿಬಿಡ್ತದಪ್ಪ. ಅಂಥ ಇತಿಹಾಸ ದೃಷ್ಟಾಂತಗಳನ್ನು ನಾವು ಎಷ್ಟೋ ಕೇಳೀವಿ. ಸಿದ್ಧಾರೂಢಪ್ಪ ಇದ್ದ ಕಾಲಕ್ಕೆ ನೂರಂದಪ್ಪ ಅಂತಕ್ಕಂಥ ಒಬ್ಬ ದುಷ್ಟ ಇದ್ದಂಥ ಹುಬ್ಬಳ್ಳಿ ಒಳಗೆ. ಎಲ್ಲಿದ್ರೂ ದುಷ್ಟರು ಇರ್ತಾರೆ. ನಾವು ಒಳ್ಳೆಯವ್ರು ಅನ್ಸ್ಕೋಬೇಕಂತ ಪ್ರಯತ್ನ ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲಿ ರಾಮ ಇದ್ದ ಅಲ್ಲಿ ಬೈಯವರು ಇದ್ರ ಇಲ್ಲ ದುರ್ಯೋಧನಾದಿಗಳು. ಕೀಚಕ ಇದ್ದ ಅಲ್ಲಿ ಶಿಶುಪಾಲನಂತ ದುಷ್ಟರು ಇದ್ರೆ, ರಾಮ ಇದ್ದ ರಾವಣ ಇದ್ದ. ಹಂಗ ಸಿದ್ಧಾರೂಢಪ್ಪನಂತ ಮಹಾತ್ಮ ಇದ್ದಾಗ ನೂರಂದಪ್ಪ ಅಂತಕ್ಕಂಥ ಒಬ್ಬ ದುಷ್ಟ ಇದ್ದಂತ. ಬರೀ ಸಿದ್ಧಾರೂಢನ ಬೈಕೋತ ತಿರುಗ್ತಿದ್ದ, ಊರಾಗೆಲ್ಲ ಬೈಕೋತ ತಿರುಗ್ತಿದ್ನಂತ. ಸಿದ್ಧಾರೂಢಪ್ಪನ ಭಕ್ತರು ಮನೆ ಕರ್ಕೊಂಡೋಗಿ ಪಾದ ಪೂಜೆ ಮಾಡ್ತಿದ್ರಂತ. ಆ ಓಣೆಗೆ ಇದ್ದವ ಅವರು ಬಹಳ ಭಕ್ತಿವಂತ ಮಂದಿ. ಸಿದ್ಧಾರೂಢನ ಪ್ರತಿ ವರ್ಷ ಮನೆಗೆ ಕರ್ಕೊಂಡೋಗಿ ಪಾದ ಪೂಜೆ ಮಾಡ್ಬೇಕಂತ ಮನೆಗೆ ಕರ್ಕೊಂಡು ಬಂದ್ರಂತ. ಅದ್ದೂರಿಯಾಗಿ ಪಾದ ಪೂಜೆ ಮಾಡ್ಬೇಕಂತಿದ್ರು. ಕುಡಿದ ನಿಷಾದಾಗ ಬೈಯಕತ್ತಿದ ಸಿದ್ಧಾರೂಢರನ್ನ. ಕೆಟ್ಟ ಕೆಟ್ಟ ಬೈಗುಳಗಳಿಂದ ಬೈತಿದ್ದ. ಅಲ್ಲಿರ್ತಕ್ಕಂಥ ಭಕ್ತರಿಗೆ ಸಿದ್ಧಾರೂಢಪ್ಪನ ಬೈಯದ ಸಹನನೇ ಆಗಲಿಲ್ಲ. ಭಕ್ತ ಭಗವಂತನ ನಿಂದ ಎಂದು ಕೇಳಬಾರ್ದಂತ, ಶಿಷ್ಯನಾಗಿರ್ತಕ್ಕಂಥವನು ಗುರುವಿನ ನಿಂದ ಕೇಳಬಾರ್ದಂತ. ತಿಳಿತಿಲ್ರಿ ನನ್ನ ಮಾತು? ಹೆಂಡತಿ ಅದಿ ಅಂದ್ರ ಗಂಡನ್ನ ಯಾರಾದ್ರೂ ಬೈತಿದ್ರಂದ್ರ ಸಹನ ಮಾಡಬಾರ್ದಂತ ತಿಳ್ಕೊರಿ. ನೀವು ಅವ್ರ ಜೋಡಿ ಕುಂತ ನೀವು ಇಡ್ಸೋ ಅಂತ ಬೈತೀರಿ. ಅವ್ರಿಗೆ ಬೈದ್ರೆ ಇಲ್ಲ ಗಂಡದೇವ್ರನ್ನ ಯಾರ ಬೈಯಕತ್ತಿದ್ರಂದ್ರ ಬೈಬಾರ್ದಂತ. ಹೆಂಡತಿ ಅಂದ್ರ ಗಂಡನ ಅಪಮಾನ ಎಂದೂ ಸಹನ ಮಾಡಬಾರ್ದು. ಗಂಡ ಅದಾನ ಅಂದ್ರ ಹೆಂಡತಿ ಅಪಮಾನ ಎಂದೂ ಸಹನ ಮಾಡಬಾರ್ದಂತ. ಮತ್ತು ಹೆಂಡತಿಗೆ ಯಾರು ಬೈದ್ರು ಯಾರು ಹೊಡೆದ್ರು ಗಪ್ಪೆ ಕುಂದಿರ್ತಿದ್ದಂದ್ರೆ ಅವನಿಗೆ ಯಾಕೆ ಗಂಡ ಅನ್ಬೇಕ್ರಿ ಅಂತೀರ? ಇಲ್ಲ, ಇದು ಯಾತ್ರ ಗಂಡ್ರಿ ಅಂತ ಬೈತೀರಿ ನೀವು. ಮತ್ತು ಗಂಡಗೆ ಯಾರ ಬೈಯಕತ್ತಿರ ಬಡಿಯಕತ್ತಿರ ನೀನು ಹಂಗೆ ನೋಡ್ಕೋತನ ಗಪ್ ಕುಂತಿದ್ದು ಇನ್ನೊಂದಿಟ್ಟು ಬಡಿರಿ ಅಂದಿಂದ ನಿನಗೆ ಹೆಂಡತಿ ಅನ್ಬೇಕೇನು? ಧರ್ಮಪತ್ನಿ ಅಲ್ಲ ನೀನು, ಕರ್ಮಕ್ಕೆ ಗಂಟು ಬಿದ್ದಿ ಅಂತ ಅರ್ಥ. ತಿಳಿತಿಲ್ರಿ? ಅದಕ್ಕೆ ಸಹನ ಮಾಡಬಾರ್ದಂತ. ಯಾರಾದರೂ ನಿನ್ನ ಆರಾಧ್ಯ ದೈವನ್ನ ಬೈತಿದ್ರಂದ್ರ, ದೇವ್ರನ್ನ ಬೈತಿದ್ರಂದ್ರ, ನೀ ನಿಜವಾಗಿ ಭಕ್ತನೇ ಇದ್ದಿ ಅಂದ್ರ ಆ ಕ್ಷಣದೊಳಗೆ ಅವನು ಪ್ರಾಣ ತೆಗೆದ್ರು ನಿನಗೆ ಪಾಪ ಬರಂಗಿಲ್ಲ ಅಂತದ ಶಾಸ್ತ್ರ. ನೋಡ್ರಿ, ಅವನು ಕೊಂದ್ರು ಪಾಪ ಬರಂಗಿಲ್ಲ. ಒಟ್ಟು ಅವನ ಸಮೀಪ ಹೋಗಕ್ಕೆ ಹೋಗ್ಬೇಡ ಅಂತಾರ. ಬೇಡ ಅವನಿಂದ ದೂರ, ದುಷ್ಟನಿಂದ. ಶಿಷ್ಯ ಇದ್ದಿ ಅಂದ್ರ ನಿನ್ನ ಗುರುವಿನ ಅಪಮಾನ ಯಾವತ್ತೂ ಕೂಡ ಸಹನ ಮಾಡಬಾರ್ದು. ಸಿದ್ಧಾರೂಢಪ್ಪನ್ನ ಅಶ್ಲೀಲವಾಗಿರ್ತಕ್ಕಂಥ ಶಬ್ದಗಳಿಂದ ಬೈತಿದ್ದ ಅವ. ಸಿಟ್ಟು ಬಂದು ಯಾವ ಪಾದ ಪೂಜೆ ಮಾಡಕ್ಕೆ ಕರ್ಕೊಂಡು ಬಂದ ಭಕ್ತ ಸಿಟ್ಟು ಬಂದು ಅಲ್ಲಿ ಓಡ್ಕೋತ ಹೋದ. ದೊಡ್ಡದೊಂದು ಕಲ್ಲಿತ್ತಂತ. ಮಗ ಒಂದೇ ಕಲ್ಲು ಏಟ್ನ್ಯಾಗದ ನೀವು ಅಂತ ದೊಡ್ಡ ಕಲ್ಲು ತಗೊಂಡು ಅವನ ತಲೆ ಮ್ಯಾಗ ಹಾಕಕ್ಕೆ ಹೋದ್ನಂತ. ಸಿದ್ಧಾರೂಢಪ್ಪ ಅಂದ್ರಂತೆ, ಹಾಕಬೇಡು ಅಂದ್ರಂತವ್ರು. ನಿಂದ್ರು. ನೀ ಕರೆ ನಾನು ಶಿಷ್ಯನೇ ಇದ್ದೆ ಅಂದ್ರೆ ಅದನ್ನ ಅಲ್ಲಿ ಒಗಿ ಕಲ್ಲು ಅಂದ್ರಂತ ಸಿದ್ಧಾರೂಢಪ್ಪ. ಯಪ್ಪ, ನನ್ನ ಕಿವಿಯಿಂದ ಇಂಥ ಬೈಗಳನ್ನೇ ನನಗೆ ಕೇಳಕ್ಕಾಗಂಗಿಲ್ಲ ನೋಡ್ರಿ, ನನಗೆ ಸಹನ ಆಗಂಗಿಲ್ಲ ನಿಮಗೆ ಬೈಯೋದಂದಂತ. ಇರ್ಲಿ ಬಿಡು, ಯಾಕೆ ತಲೆ ಕೆಡಿಸ್ಕೋತಿದಿ?
ನೀನು ಅವನಿಗೆ ಒಂದು ಕಲ್ಲು ಏಟಾಗಿದ ಸತ್ತು ಹೋಕೈತೆ ಅದು, ಹೌದಿಲ್ಲ? ಅವನು ಕೊಂದು ನೀ ಯಾಕೆ ಪಾಪ ಕಟ್ಕೋತಿದಿ? ಅವನ ಕರ್ಮ ಅವನೇ ಉಣ್ತಾನ 3 ದಿನದಾಗ ಅಂದ್ಬಿಟ್ರು ಸಿದ್ಧಾರೂಢಪ್ಪ. ಅವನೇ ಉಣ್ತಾನ 3 ದಿನದಾಗ ಅಂದ್ರು ಆಯ್ತಪ್ಪ ಅಂತ ಹೊರಗೆ ಹಾಕಿದ್ರೆ ಎಲ್ಲರೂ ಕೂಡಿ ಪಾದ ಪೂಜೆ ಮಾಡ್ಕೊಂಡು ಸಿದ್ಧಾರೂಢಪ್ಪ ಮಠಕ್ಕೆ ಹೋದ. ಗುರುನಾಥನ ನಿಂದ ಮಾಡಿರ್ತಕ್ಕಂಥ ಪಾಪ ಎಷ್ಟು ತೀವ್ರ ಇರ್ತದ ಅಂತ ಕೇಳಿದ್ರ 3 ದಿನದಾಗ ಪಾರ್ಸಿ ಹೊಡಿತಂತ ಅವನಿಗೆ. 3 ದಿನದಾಗ ಪಾರ್ಸಿ ಹೊಡಿತು. ಅಲ್ಲೇ ಬಿದ್ದಾಡಕತ್ತಿತ್ತು. ಪರಸ್ತ್ರೀ ಜೊತೆಗೆ ಸಂಘ ಮಾಡಿಕೊಂಡು ಇದ್ದ. ಯಾವಾಗ ಅವನಿಗೆ ಪಾರ್ಸಿ ಹೊಡಿತಂತ ಸುದ್ದಿ ಗೊತ್ತಾತು, ಆಕಿನೂ ಬಿಟ್ಟು ಹೋದ್ಲೆ. ಅನ್ನ ಕೊಡೋರಿಲ್ಲ, ದವಾಖಾನಿಗೆ ತೋರ್ಸೋರಿಲ್ಲ, ಒಳಗೆ ಬಿದ್ದು ಒದ್ದಾಡಿ 3 ದಿನದಾಗ ಸತ್ಯ ಹೋಯ್ತು. ಯಾರಿಗೂ ಗೊತ್ತಿಲ್ಲ. ಆ ಪಾಪಿನ ಯಾರು ನೋಡ್ತಾರ? ಪುಣ್ಯಾತ್ಮರಿಗಾದ್ರೆ ಯಾರು ನೆನೆಸ್ತಾರ? ಕಾಣವಲ್ರಂತ ಹುಡುಕ್ತಾರ. ಮೊದಲೇ ಪಾಪಿ ಅದಂತ ಎಲ್ಲರೂ ಬೈತಿದ್ರು, ಯಾರಿಗೂ ಗೊತ್ತಿಲ್ಲ. ಒಳಗೆ ನರಳಿ ಅಲ್ಲೇ ಪ್ರಾಣ ಬಿಟ್ಟಿತ್ತು. ಯಾವಾಗ ವಾಸ ಬರಕತ್ತು ಅವಾಗ ಮಂದಿಗೆ ಗೊತ್ತಾಯ್ತಂತ ಪಾಪಿ ಸತ್ತದೇನು. ನೋಡ್ರು ವಾಸ ಬರಕತ್ತದ ಅಂದ್ರ ನೋಡಿದ್ರಂತ ಸತ್ತಿತ್ತಂತ. ಹೋಗಿ ಮಣ್ಣು ಕೊಟ್ಟು ಬಂದ್ರಂತ. ಹೇಳ ತಾತ್ಪರ್ಯ ಏನು ಅಂತ ಕೇಳಿದ್ರ, ಒಬ್ಬ ಮಹಾತ್ಮನ ನಿಂದ ಮಾಡಿದೆ ಅಂತ ಕೇಳಿದ್ರ ಅತಿ ತೀವ್ರವಾಗಿ ಫಲವನ್ನ ಕೊಡ್ತದಂತ್ರಿ. ಅದು ತ್ರಿಬಿರ್ ವರ್ಷೈ ತ್ರಿಬಿರ್ ಮಾಸೈ ತ್ರಿಬಿರ್ ದಿನೈ ಶಾಸ್ತ್ರ ಹೇಳ್ತದ. ಘೋರವಾಗಿರ್ತಕ್ಕಂಥ ಪಾಪದ ಫಲ ನಿನಗೆ 3 ವರ್ಷದಾಗರ ಫಲ ಕೊಡ್ತದ, 3 ತಿಂಗಳದಾಗರ ಫಲ ಕೊಡ್ತದ, 3 ವಾರದಾಗರ ಫಲ ಕೊಡ್ತದ. ಅತಿ ತೀವ್ರ ಇತ್ತಂದ್ರೆ 3 ದಿನದಾಗ ತೋರಿಸ್ತಾನಂತ ದೇವ್ರು. ತಿಳಿತ್ರಿ? ಅದಕ್ಕೆ ಎಚ್ಚರದಿಂದ ಪುಣ್ಯ ಮಾಡು, ಪಾಪ ಮಾಡಕ್ಕೆ ಹೋಗ್ಬೇಡಪ್ಪ. ಯಾವತ್ತೂ ಕೂಡ ಮಹಾತ್ಮರ ನಿಂದ ಮಾಡಕ್ಕೆ ಹೋಗ್ಬೇಡ. ಅದಕ್ಕೆ ಶಾಸ್ತ್ರಗಳು ನಮಗ ಇಷ್ಟೆಲ್ಲ ಹೇಳಕತ್ತವಂದ್ರ ನೀವು ವಾಣಿ ದೋಷವನ್ನ ಮಾಡಬೇಡ, ಆದಷ್ಟು ಪುಣ್ಯವನ್ನ ಗಳಿಸಿ ಧರ್ಮಾತ್ಮನಾಗಲಿಕ್ಕೆ ಪ್ರಯತ್ನ ಮಾಡೋಂಥ ಸಾರಿ ಹೇಳ್ತವಂದ ಬಳಿಕ ತಾವೆಲ್ಲರೂ ಕೂಡ ಅಂಥ ಪುಣ್ಯ ಮಾರ್ಗದೊಳಗೆ ನಡೆದು ಹಗಲು ರಾತ್ರಿ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಿ ಈ ಬಾಯಿಂದ ಒಂದಿಷ್ಟು ಪುಣ್ಯವನ್ನ ಸಂಗ್ರಹ ಮಾಡ್ರಿ ಅಂತ ತಿಳ್ಕೊಂಡು ಮಹಾತ್ಮರು ನಮ್ಮೆಲ್ಲರಿಗೂ ಉಪದೇಶ ಮಾಡ್ತಾರಂದ ಬಳಿಕ ತಾವೆಲ್ಲರೂ ಕೂಡ ಭಾಳ ಆಗಿಲ್ಲ ಅಂದ್ರೆ ಸ್ವಲ್ಪ ಆದರೂ ನೆನಪಾದಾಗರ ಓಂ ನಮಃ ಶಿವಾಯ ಅನ್ರಿ. ಎಷ್ಟು ನಿಮಗೆ ಜೋರು ಅನ್ಬೇಕು ಅನಿಸ್ತದ ಜೋರು ಅನ್ರಿ. ಒಳಗಿರ್ತಕ್ಕಂಥ ಪಾಪ ಹೊರಗೆ ಹೋಗಿರ್ಬೇಕು ನೋಡು, ಆ ರೀತಿ ಒಳಗೆ ಮಾಡ್ರಿ. ಇಲ್ಲ ಮನುಷ್ಯನೊಳಗೆ ಇನ್ನೂ ನಾಮಸ್ಮರಣೆ ಮಾಡ್ತಿದ್ದೆ ಅಂದ್ರೆ ಅತಿ ಪುಣ್ಯ. ಜೋರು ಅನ್ನೋದು ಸ್ವಲ್ಪ ಪುಣ್ಯ ಬರ್ತದ. ಬರೀ ತುಟಿ ಬಡದಂತಿದ್ರಿ ಅಂದ್ರ ಅದಕ್ಕಿಂತ ಹೆಚ್ಚಿಗೆ ಪುಣ್ಯ. ಮನಸ್ಸಿನೊಳಗನೆ ಓಂ ನಮಃ ಶಿವಾಯ ಅಂತ ಜಪ ಮಾಡ್ತಿದ್ರಿ ಅಂದ್ರ ಅದಕ್ಕಿಂತ 10,000 ಪಟ್ಟು ಪುಣ್ಯ ಬರ್ತದಂತ. ಅದಕ್ಕೆ ಏನಕ್ಕೇನ ಪ್ರಕಾರದಿಂದ ಭಗವಂತನ ನಾಮ, ಭಗವಂತನ ಜಪ, ಸ್ತೋತ್ರಗಳನ್ನು ಮಾಡಿ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಳ್ರಿ ಅಂತ ತಿಳ್ಕೊಂಡು ಮಹಾತ್ಮರು ನಮ್ಮೆಲ್ಲರಿಗೂ ಉಪದೇಶ ಮಾಡ್ತಾ ಇದ್ದಾರಂದ ಬಳಿಕ ಅಂಥ ಸದ್ಬುದ್ಧಿಯನ್ನು ಸಿದ್ಧಾರೂಢಪ್ಪ, ಮಲ್ಲಿಕಾರ್ಜುನ, ಭ್ರಮರಾಂಬಿಕೆ ಎಲ್ಲ ಮಹಾತ್ಮರು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ನಾನು 2 ತೊದಲು ನುಡಿಗಳನ್ನು ಸದ್ಗುರುನಾಥನ ಅಡಿದ ಅವರುಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.